ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಸ್ವಸ್ತಿಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಹರಿ ಓಂ. ದೇವರ ಗುರುಗಳ ಅನುಗ್ರಹದಿಂದ ಪ್ರತಿ ಸಂವತ್ಸರವೂ ಕೂಡ ನಾವು ಹೊಸ ವರ್ಷದ ಆಚರಣೆಯನ್ನು ನಾವು ಮಾಡುತ್ತೇವೆ. ಅದನ್ನೇ ಯುಗಾದಿ ಅಂತ ಕರೀತಾರೆ. ಯುಗಾದಿ ಯುಗದ ಆದಿಯ ದಿನ, ಆದ್ದರಿಂದಾಗಿ ಇದನ್ನು ಯುಗಾದಿ ಅಂತ ಕರೀತಾರೆ. ಯುಗಾದಿಯ ದಿನದಂದು ನಾವು ಮಾಡಬೇಕಾದಂತಹ ಆಚರಣೆಗಳು ಏನು, ಅವುಗಳನ್ನು ಯಾಕೆ ನಾವು ಮಾಡಬೇಕು, ಮಾಡುವುದರಿಂದ ಪ್ರಯೋಜನ ಏನು, ಇವುಗಳ ಬಗ್ಗೆ ವಿವರಣೆಯನ್ನು ನಾವು ತಿಳಿದುಕೊಂಡು, ಅದನ್ನೇ ದಾಸರು ಹೇಳ್ತಾರಲ್ಲ, ಜಗನ್ನಾಥ ದಾಸರು ಅಣುಹರಿಕತಾಮೃತ ಸಾರ ಅಂತ ಕರೆಸಿಕೊಳ್ಳುವಂತಹ ಸ್ವೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೊಗಿಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದು ಫಲವಿದು ಬಾಳ್ದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದು ಫಲವಿದು ಬಾಳ್ದುದಕ್ಕೆ. ಭಗವಂತನ ಗುಣಗಳನ್ನು ಅಥವಾ ಭಗವಂತನಿಗಾಗಿ ಮಾಡುವಂತಹ ಕರ್ಮಗಳನ್ನು ನಾವು ಏನೇ ಮಾಡಿದರೂ ಕೂಡ ಅವುಗಳನ್ನು ತಿಳಿದು ಭಜಿಸುವುದು ಫಲವಿದು ಅಂತ ದಾಸರ ವರ್ಣನೆಯನ್ನು ಮಾಡ್ತಾರೆ. ಹಾಗಾದರೆ ಯುಗಾದಿಯ ದಿನದಂದು ನಾವು ಅನೇಕ ಹೊಸ ವಸ್ತ್ರಗಳನ್ನು ಧಾರಣೆಯನ್ನು ಮಾಡ್ತೇವೆ. ಈ ಏನೇ ಕರ್ಮಗಳನ್ನು, ಸ್ನಾನವನ್ನು, ಅಭ್ಯಂಗ ಸ್ನಾನವನ್ನು ಮಾಡ್ತೇವೆ. ಯಾವುದನ್ನು ಮಾಡಿದರೂ ಕೂಡ ಅದನ್ನು ತಿಳಿದು ಭಜಿಸುವುದು, ತಿಳಿದು ನಾವು ಮಾಡುವುದರಿಂದ ಅನಂತವಾದ ಪ್ರಯೋಜನ ಅನ್ನೋದು ಇದೆ, ಅನಂತವಾದ ಪುಣ್ಯವೂ ಇದೆ ಅಂತ ಶಾಸ್ತ್ರಕಾರರು ಹೇಳುತ್ತಾರೆ. ಆ ರೀತಿಯಲ್ಲಿ ಪಂಚಾಂಗ ಶ್ರವಣದ ದಿನದಂದು ವಿಶೇಷವಾಗಿ ಈ ಶ್ಲೋಕವನ್ನು ಚಿಂತನೆಯನ್ನು ಮಾಡಿ ಅದರ ಅರ್ಥಾನುಸಂಧಾನವನ್ನು ತಿಳಿದು ನಾವು ಅವತ್ತು ಯುಗಾದಿಯ ದಿನದಂದು ಮಾಡುವಂತಹ ಆಚರಣೆ ಏನು, ಸಂವತ್ಸರದ ಆರಂಭದ ದಿನದಂದು ನಾವು ಆಚರಣೆಯನ್ನು ಹೇಗೆ ನಾವು ಮಾಡಬೇಕು, ಅವುಗಳ ಎಲ್ಲವನ್ನೂ ಕೂಡ ನೋಡುವ ಚಿಕ್ಕದಾದ ಪ್ರಯತ್ನವನ್ನು ನಾವು ಮಾಡೋಣ. ಒಂದು ಶ್ಲೋಕವನ್ನು ಹೇಳುತ್ತಾರೆ. ಅವತ್ತಿನ ದಿವಸ ನಾವು ಮಾಡಬೇಕಾದಂತಹ ಕರ್ತವ್ಯಗಳು ಏನು ಅನ್ನುವಂತಹ ಒಂದು ವಿಶೇಷವಾದಂತಹ ಶ್ಲೋಕವನ್ನು ನಮಗೆ ತೋರಿಸಿಕೊಡ್ತಾರೆ. ಚೈತ್ರಾದ ಉಷಸಿ ಸ್ಮರನ್ ಮುರರಿಪುಂ ಚೋತ್ಥಾಯ ಶಾಂತಸ್ವರೆ ವೃದ್ಧೋಕ್ತಿ ಪರಿಗೃಹ್ಯ ನಿಂಬ ಕದಲಂ ಪ್ರಾಶ್ಯಾಜ್ಯ ಪಾತ್ರೆ ಸ್ವಕಂ ವಸ್ತ್ರಂ ವೀಕ್ಷ್ಯ ಸುದರ್ಪಣೆ ಚ ಸುಹೃದಾ ಸ್ನಾತ್ವಾ ಸಮಂ ಭೂಷಿತಃ ಶ್ರುತ್ವಾ ವರ್ಷಫಲಂ ಪ್ರಿಯೈ ಸಹ ಮುದಾ ಭುಂಜೀತ ದೈವಜ್ಞಕೈಹಿ ಅಂತ. ಎಷ್ಟು ಅದ್ಭುತವಾದಂತಹದ್ದು. ಮೊದಲಿಗೆ ನಾವೇನು ಮಾಡಬೇಕು, ಚೈತ್ರ ಮಾಸದ ದಿನದಂದು, ಆ ಚೈತ್ರ ಮಾಸದ ದಿನದಂದು ನಾವು ಉಷಃಕಾಲದಲ್ಲಿ ಏಳಬೇಕು ಅಂತ ಇದೆ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರುತ್ತಾರೆ, ಯುಗಾದಿಯ ದಿವಸ ನಮ್ಮ ಜೀವನವನ್ನು ನಾವು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವೋ
ಅದೇ ರೀತಿಯಾಗಿ ವರ್ಷ ಪೂರ್ತಿಯಾಗಿ ನಾವು ಹಾಗೇ ಇರ್ತೀವಿ ಅಂತೆ. ವರ್ಷದ ಮೊದಲನೆಯ ದಿನವೇ ನಾವು ಹೊಲಸು ಕರ್ತವ್ಯಗಳನ್ನು ನಾವು ಮಾಡಿದ್ದೇ ಆದರೆ ಇಡೀ ವರ್ಷ ಪೂರ್ತಿ ನಾವು ಕೆಟ್ಟ ಕೆಲಸಗಳನ್ನೇ ಮಾಡುವಂತಹ ಪ್ರಸಂಗ ಬರುತ್ತೆ ಅಂತೆ. ಹಾಗಾದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾ ದಿನದಂದು ದೇವರಲ್ಲಿ ಸ್ಮರಣೆಯನ್ನು ಮಾಡ್ತಾ, ದೇವರ ಸ್ಮರಣೆಯನ್ನು ಮಾಡ್ತಾ ಉಷಃಕಾಲದಲ್ಲಿ ಏಳಬೇಕಂತೆ. 4:04ವರೆಗೆ ಏಳಬೇಕು. ಉಷಸಿ ಸ್ಮರನ್ ಮೂರರಿಪುಂ, ಮೂರನಾಮಕ ದೈತ್ಯನಾದಂತಹ ಆ ದೈತ್ಯನನ್ನು ಸಂಹಾರವನ್ನು ಮಾಡಿದಂತಹ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಏಳಬೇಕಂತೆ. ಏನೋ ನೋಡ್ತಾ, ಯಾವುದೋ ಫೋಟೋಗಳನ್ನು ನೋಡ್ತಾ, ಏನೇನೋ ಚಿಂತನೆಯನ್ನು ಮಾಡ್ತಾ ಏಳಬಾರದಂತೆ. ಮತ್ತು ಹೇಗೆ ಏಳಬೇಕು? ಶಾಂತಸ್ವರೇ, ಶಾಂತವಾಗಿ ಏಳಬೇಕಂತೆ. ದಿನ ಬೆಳಗಾದರೆ ಸಾಕು ಸಿಟ್ಟಿನಿಂದ ಏಳೋದು, ಈ ತರಹ ಆ ವರ್ಷದ ಆರಂಭದ ದಿನದಲ್ಲಿ ಆ ಕರ್ತವ್ಯಗಳನ್ನು ಮಾಡಬಾರದು ಅಂತ ಹೇಳುತ್ತಾರೆ. ಹಾಗಾದರೆ ಶಾಂತಸ್ವರೇ, ಶಾಂತವಾಗಿ ಏಳಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ದೇವರ ಸ್ಮರಣೆಯನ್ನು ಮಾಡ್ತಾ, ದೇವರ ದರ್ಶನವನ್ನು ಮಾಡ್ತಾ, ತುಳಸಿಯ ದರ್ಶನವನ್ನು ಮಾಡ್ತಾ ಎದ್ದು ನೆಮ್ಮದಿಯಿಂದ ಇರಬೇಕು ಅಂತ ಹೇಳುತ್ತಾರೆ. ಇದಾದ ಮೇಲೆ ಮುಂದೆ ಹೇಳುತ್ತಾರೆ, ವೃದ್ಧೋಕ್ತೀಹಿ, ವೃದ್ಧರು ಅಂತಂದರೆ ಜ್ಞಾನಿಗಳಾಗಿರಬಹುದು. ಆ ಯುಗಾದಿಯ ದಿನದಂದು ಯಾರಾದರೂ ಜ್ಞಾನಿಗಳು ನಮ್ಮ ಊರಿಗೆ ಬಂದಿದ್ದರು, ಮಠಾಧೀಶರು ಯಾವುದಾದ್ರೂ ನಮ್ಮ ಊರಿಗೆ ಬಂದಿದ್ದರು ಅಂತಾದರೆ ಅವರಿಂದಾಗಿ ನಾವು ವಿಶೇಷವಾಗಿ ಜ್ಞಾನವನ್ನು ಪಡೆದುಕೊಳ್ಳಬೇಕಂತೆ. ಅಥವಾ ಬೇರೆಯವರು ಜ್ಞಾನಿಗಳು ಯಾರೂ ಬಂದಿಲ್ಲ ಅಂತಾದರೆ ನಮ್ಮ ಮನೆಯಲ್ಲೇ ಇರುವಂತಹ ತಂದೆ ತಾಯಿ ಅತ್ತೆ ಮಾವ ಎಲ್ಲರಿಂದಲೂ ಕೂಡ, ತಾತಂದರು ಎಲ್ಲರಿಂದಲೂ ಕೂಡ ಅವರಿಂದಾಗಿ ಒಳ್ಳೆಯ ಆಶೀರ್ವಾದವನ್ನು ಪಡೆಯಬೇಕು ಅಂತೆ. ಅವರಿಂದ ಒಳ್ಳೆಯದಾಗಲಪ್ಪ ಅಂತ ಅವರ ವೃದ್ಧೋಕ್ತಿ, ಅವರಿಂದಾಗಿ ನಾವು ಆಶೀರ್ವಾದವನ್ನು ಪಡೆಯಬೇಕು. ವೃದ್ಧೋಕ್ತಿ ಪರಿಗೃಹ್ಯನೆಂಬ ಕದಲಂ, ವಿಶೇಷವಾಗಿ ಆ ಹಿರಿಯರಿಂದ ಎಣ್ಣೆಯನ್ನು ಹಾಕಿಸಿಕೊಳ್ಳಬೇಕು. ಅಭ್ಯಂಗ ಸ್ನಾನವನ್ನು ನಾವು ಮಾಡಬೇಕು. ಅಭ್ಯಂಗ ಸ್ನಾನ ಅಂತಂದರೆ ಬಹಳ ವಿಶೇಷವಾದದ್ದು. ದೇವರಿಗೆ ಸಮರ್ಪಣೆಯನ್ನು ಮಾಡಿ, ಎಣ್ಣೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ, ಆ ಎಣ್ಣೆಯನ್ನೇ ನಾವು ತಲೆಯಿಂದಾಗಿ ಆರಂಭವನ್ನು ಮಾಡಿಕೊಂಡು ಪಾದದ ಪರ್ಯಂತರವಾಗಿ ನಾವು ಹಚ್ಚಿಕೊಂಡು ದೇವರ ಸ್ಮರಣೆಯನ್ನೇ ನಾವು ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಮಾಡ್ತಾ ಸ್ನಾನಾದಿ ಕರ್ಮಗಳನ್ನು ಮಾಡಬೇಕು, ಎರ್ಕೊಳ್ಬೇಕು. ವಿಶೇಷವಾಗಿ ಎರ್ಕೊಂಡು ನೂತನ ವಸ್ತ್ರಗಳ ಧಾರಣೆಯನ್ನು ಮಾಡಬೇಕು ಅಂತ ಇದೆ. ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಂಡು ಆ ವಸ್ತ್ರಗಳನ್ನು ಧಾರಣೆಯನ್ನು ಮಾಡುವ ಮುಂಚೆಯೂ ಕೂಡ ವಿಶೇಷವಾಗಿ ಆ ವಸ್ತ್ರಗಳನ್ನು ದೇವರ ಎದುರಿನಲ್ಲಿ ಇಟ್ಟು ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಏರಿಸಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಹೊಸ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಬೇಕು. ಹಿರಿಯರಿಗೆ ಬಂದಂತಹ ಹಿರಿಯರಾಗಿರಬಹುದು, ಗುರುಗಳಾಗಿರಬಹುದು, ಅವರಿದ್ದಲ್ಲಿಗೆ ಹೋಗಿ ನಮಸ್ಕಾರಾದಿಗಳನ್ನು ಮಾಡಿಕೊಂಡು ಬರಬೇಕು. ನಂತರದಲ್ಲಿ ವಿಶೇಷವಾಗಿ ಹೇಳ್ತಾರೆ, ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಇದೆ. ದೇವರ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದರೆ ಬಹಳ ಶ್ರದ್ಧೆ ಭಕ್ತಿಗಳಿಂದಾಗಿ ಮಾಡಬೇಕಂತೆ. ಆ ಶ್ರದ್ಧೆ ಭಕ್ತಿ ಅನ್ನೋದೇ ಈಗ ಹೋಗಿದೆ. ಅದು ನಾವು ಪೂಜೆಯನ್ನು ಮಾಡ್ತಾ ಏನೇನೋ ಕರ್ಮಗಳನ್ನು ನೋಡ್ತೇವೆ, ಕೇಳ್ತೇವೆ, ಮಾತನಾಡೋದು ಇವುಗಳನ್ನೇ ನಾವು ಮಾಡ್ತಾ ಇರ್ತೇವೆ. ಆದರೆ ಆ ಕರ್ತವ್ಯವನ್ನು ಮಾಡಬಾರದು ಅಂತ ಹೇಳ್ತಾರೆ. ದೇವರ ಪೂಜಾ ಸಂದರ್ಭದಲ್ಲಿ ವಿಶೇಷವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಆರಾಧನೆಯನ್ನು ಮಾಡಬೇಕು. ಬೇವು ಬೆಲ್ಲ ಇವುಗಳನ್ನು ಭಗವಂತನಿಗಾಗಿ ನೈವೇದ್ಯಕ್ಕಾಗಿ ಇಡಬೇಕು. ಹೇಳಬೇಕಂತೆ, ಜೀವನದಲ್ಲಿ ಮನುಷ್ಯನಿಗೆ ಸುಖವೂ ಇದೆ, ದುಃಖವೂ ಇದೆ, ಬೇಕಾದಷ್ಟು ಇದೆ. ಅದಕ್ಕೆ ದಾಸರು ಹೇಳ್ತಾರಲ್ಲ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರು ಪಾಂಡುರಂಗ, ನೆರೆ ನಂಬಿದೆ ಮಧೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಅಂತ ಚಿಂತನೆಯನ್ನು ಮಾಡ್ತಾ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಂತೆ. ಅದರ ಅರ್ಥ ಏನು? ಜೀವನದಲ್ಲಿ ಸುಖವೂ ಬರುತ್ತೆ, ಸುಖ ಬೆಲ್ಲದಂತೆ,
ಕಹಿ ಅಂತಂದರೆ, ಬೇವು ಅಂತಂದರೆ ಕಹಿ. ಜೀವನದಲ್ಲಿ ದುಃಖವೂ ಕೂಡ ಬೇಕಾದಷ್ಟು ಬರುತ್ತದೆ. ಯಾವುದು ಬಂದರೂ ಕೂಡ ಸಮಾನವಾಗಿ ಕಾಣುವಂತೆ ನನ್ನ ಜೊತೆಯಲ್ಲಿ ನೀನಿದ್ದರೆ ಸಾಕಪ್ಪ ಭಗವಂತ ಅನ್ನುವ ಅನುಸಂಧಾನದಿಂದಾಗಿ ಆ ಭಗವಂತನಿಗೆ ನಿವೇದನೆಯನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿ ನಿಂಬಕದಲಂ ಅದನ್ನು ಸ್ವೀಕಾರವನ್ನು ಮಾಡಬೇಕು ಅಂತ ಇದೆ. ಎಲ್ಲರಿಗೂ ಬಂಧು ಬಳಗ ವರ್ಗದವರಿಗೆ ನೀಡಿ ತದನಂತರದಲ್ಲಿ ತಾನು ಅದನ್ನು ಸ್ವೀಕಾರವನ್ನು ಮಾಡಬೇಕು ಅಂತ ಹೇಳುತ್ತಾರೆ. ಇದಾದ ಮೇಲೆ ಅವತ್ತಿನ ದಿನ ವಿಶೇಷವಾಗಿ ಆಜ್ಯ ಪಾತ್ರದಲ್ಲಿ ಅಂತ ಹೇಳುತ್ತಾರೆ. ಅಂದರೆ ತುಪ್ಪ, ಆ ತುಪ್ಪದ ಪಾತ್ರೆಯಲ್ಲಿ, ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಇಡಬೇಕು. ಅದರಲ್ಲಿ ನಮ್ಮ ಮುಖವನ್ನು ನೋಡಬೇಕು ಅಂತ ಇದೆ. ಮುಖವನ್ನು ನೋಡಿದರೆ ಅದರಂತೆ ಆ ಒಂದು ತುಪ್ಪ ಆಗಬೇಕಾದರೆ ಎಷ್ಟು ಇದೆ ಗೊತ್ತಾ? ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದಾಗಿ ಮುಂದೆ ತುಪ್ಪ ಬರಬೇಕು. ಹಾಲನ್ನು ಇಷ್ಟು ನಾವು ತೆಗೆದುಕೊಂಡರೆ ತುಪ್ಪ ಆಗುವುದು ಇಷ್ಟೇ. ಹಾಗಾದರೆ ಅಂತಹ ದಿವ್ಯವಾದ ಸ್ವಭಾವ ನಮ್ಮಲ್ಲಿ ಬರಬೇಕು ಅಂತಾದರೆ, ಅಂತಹ ಗುಣ ನಮ್ಮಲ್ಲಿ ಬರಬೇಕು ಅಂತಾದರೆ ಆ ತುಪ್ಪದಲ್ಲಿ ನಾವು ನಮ್ಮ ಮುಖವನ್ನು ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ವಕ್ತ್ರಂ ವೀಕ್ಷ್ಯ ಸುದರ್ಪಣೆ, ಕನ್ನಡಿಯಲ್ಲಿ ಅವತ್ತಿನ ದಿನ ನಮ್ಮ ಮುಖವನ್ನು ನೋಡಿಕೊಳ್ಳಬೇಕು ಅಂತ ಇದೆ. ಕನ್ನಡಿಯಲ್ಲಿ ನಾವು ಬಿಂಬರು, ನಮ್ಮ ಅಲ್ಲಿ ಪ್ರತಿಬಿಂಬ ಹೇಗೆ ಇರುತ್ತದೆಯೋ ಅದರಂತೆ ಭಗವಂತನನ್ನು ನಾವು ಚಿಂತನೆಯನ್ನು ಮಾಡಬೇಕಂತೆ. ಭಗವಂತ ನೀನು ಬಿಂಬ, ನಾನು ಪ್ರತಿಬಿಂಬ, ನೀನು ಚಲಿಸಿದಂತೆ ನಾನು ಚಲಿಸುವೆನು, ಆದ್ದರಿಂದಾಗಿ ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನಾವು ನೋಡಿಕೊಳ್ಳಬೇಕು ಅಂತ ಇದೆ. ಸುಹೃದ, ಒಳ್ಳೆಯ ಮನಸ್ಸಿನಿಂದಾಗಿ ಇರಬೇಕು. ಪ್ರತಿಯೊಬ್ಬರ ಮೇಲೆ ಸಿಟ್ಟು ಮಾಡದೆ, ಸಿಡುಕು ಮಾಡದೆ, ಒಬ್ಬೊಬ್ಬರನ್ನು ಬೈತಾ ಇದ್ದೆ, ಏನೋ ಅರಿಷ್ಟವಾದ ಮುಖವನ್ನು ಇಟ್ಟುಕೊಂಡಿದ್ದೆ, ಈ ತರಹ ಯಾವುದನ್ನೂ ಮಾಡದೆ ಸುಹೃದ, ಒಳ್ಳೆಯ ಮನಸ್ಸಿನಿಂದ ನಗನಗುತ್ತಾ ಇರಬೇಕು ಅಂತ ಇವತ್ತಿನ ದಿನ. ನಗನಗುತ್ತಾ ಇದ್ದು ಆ ದೇವರ ಸ್ಮರಣೆಯನ್ನು ನಾವು ಮಾಡ್ತಾ ಮಾಡ್ತಾ ಸ್ನಾತ್ವಾ ಸಮಂಭೂಷಿತಃ, ಸ್ನಾನವನ್ನು ಮಾಡಬೇಕು ಶುದ್ಧವಾಗಿ. ಆ ಬೇವನ್ನು, ಸಾಧ್ಯವಾದಷ್ಟು ಬೇವನ್ನು ಕೂಡ ಬಿಸಿ ನೀರಿನಲ್ಲಿ ಹಾಕಿ ವಿಶೇಷವಾಗಿ ಸ್ನಾನಾದಿ ಕರ್ಮಗಳನ್ನು ಮಾಡಬೇಕು ಅಂತ ಇದೆ. ಸಾಧ್ಯವಾದರೆ ತಾಯಿಯಿಂದ ನೀರನ್ನು ಹಾಕಿಸಿಕೊಳ್ಳಬೇಕು ಅನ್ನುವಂತಹದ್ದು ಇದೆ. ಈ ರೀತಿಯಾಗಿ ಸ್ನಾನಾದಿ ಕರ್ಮಗಳನ್ನು ಮಾಡಿ ನಾಮಧಾರಣೆಯನ್ನು ವಿಶೇಷವಾಗಿ ಸ್ತ್ರೀಯರಾದರೆ ಕುಂಕುಮಧಾರಣೆ, ಪುರುಷರಾದರೆ ಗೋಪೀಚಂದನ ನಾಮಮುದ್ರಾಧಾರಣಾದಿಗಳನ್ನು ಮಾಡಿಕೊಂಡು ವಿಶೇಷವಾದಂತಹ ದೇವರಿಗೆ ಸಮರ್ಪಿತವಾದ ವಸ್ತ್ರ ಏನಿರ್ತದೆಯೋ ಆ ವಸ್ತ್ರವನ್ನು ಉಟ್ಟಿಕೊಂಡು ಅದರ ಜೊತೆಯಲ್ಲಿ ಶುತ್ವಾ ವರ್ಷ ಫಲಂ, ಈ ವರ್ಷದಲ್ಲಿ ಆಗಬಹುದಾದಂತಹ ವರ್ಷದ ಫಲವನ್ನು ಚಿಂತನೆಯನ್ನು ಮಾಡ್ತಾ ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳು ಇವುಗಳ ಬಗ್ಗೆ ತಿಳಿಯಬೇಕು. ಅದರ ಜೊತೆಯಲ್ಲಿ ಈ ವರ್ಷದಲ್ಲಿ ಆಗುವಂತಹ ಸುಖ ದುಃಖಗಳ ಬಗ್ಗೆ ಹೇಳ್ತಾರೆ. ವರ್ಷದ ಫಲವನ್ನು ಸಂಪೂರ್ಣವಾಗಿ ಹೇಳ್ತಾರೆ, ಆಯವ್ಯಯಗಳನ್ನು ಹೇಳ್ತಾರೆ. ಅವುಗಳನ್ನೆಲ್ಲವನ್ನು ಚಿಂತನೆಯನ್ನು ಮಾಡಿ ನಮಗೇನಾದರೂ ಈ ವರ್ಷದಲ್ಲಿ ಕಷ್ಟಗಳು ಬರುವಂತಹ ಪ್ರಸಂಗ ಅಂತ ಏನಾದರೂ ಇದ್ದರೆ ಅದಕ್ಕಾಗಿ ದೇವರಲ್ಲಿ ಮತ್ತೆ ನಾವು ಮೊರೆ ಹೋಗಬೇಕು. ದೇವರಲ್ಲಿ ನಾವು ಮತ್ತೆ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತ, ಈ ವರ್ಷ ಉತ್ತಮವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನನಗೆ ದಯಪಾಲಿಸು, ನಿನ್ನಲ್ಲಿ ಭಕ್ತಿಯನ್ನು ಕೊಡು, ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿಸುವ ಹಾಗೆ ಮಾಡುವಂಥ ಹೀಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಅದರಲ್ಲಿ ಈಗ ಪ್ರಸ್ತುತದಲ್ಲಿ ಬಂದಂತಹದ್ದು ಅನೇಕ ವರ್ಷಗಳಿಂದಾಗಿ ಈಗ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮಾಡಿದಂತಹ ಪ್ರಾತಃ ಸಂಕಲ್ಪ ಗದ್ಯವನ್ನು ಕೂಡ ವಿಶೇಷವಾಗಿ ಪಾರಾಯಣವನ್ನು ಮಾಡಿ ಭಗವಂತನಿಗೆ ಸಂಕಲ್ಪ ಪುರಸ್ಸರವಾಗಿ ನಮಸ್ಕಾರಗಳನ್ನು ಮಾಡಿ ಅವತ್ತಿನ ದಿನ ದೈವಜ್ಞ ಕೈಹಿ ಭುಂಜೀತ, ಒಳ್ಳೆಯ ಜ್ಞಾನಿಗಳಿಂದಾಗಿ ಯೋಗ ವಿಶೇಷವಾದಂತಹ ಊಟಗಳನ್ನು ಭಕ್ಷ್ಯಭೋಜ್ಯಗಳನ್ನು ಸ್ವೀಕಾರವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅವತ್ತಿನ ದಿನ ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳು ಕೂಡ ನಾವು ಒಂದು ಗಮನದಲ್ಲಿ ಇಟ್ಕೋಬೇಕು. ಒಂದೇ ಏನದು ಅಂತಂದರೆ, ನಾವು ಏನೇ ಕರ್ಮವನ್ನು ಯುಗಾದಿಯ ದಿನ ವರ್ಷದ ಮೊದಲನೇ ದಿನದಲ್ಲಿ ನಾವು ಆಚರಣೆ ಮಾಡಬೇಕಾದರೆ ನಮ್ಮ ಮುಖದಲ್ಲಿ ಹಸನ್ಮುಖಿಯಾಗಿ ಇರಬೇಕು, ದೇವರ ಚಿಂತನೆ ಸದಾ ಇರಬೇಕು. ಹೀಗೆ ನಾವು ಮಾಡಿದ್ದೇ ಆದರೆ
ಆಗ ಆ ಇಡೀ ವರ್ಷವೂ ಕೂಡ ನಮ್ಮ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ದಿವ್ಯವಾದಂತಹ ವರ್ಷದ ಚಿಂತನೆಯನ್ನು ಮಾಡ್ತಾ, ಯುಗಾದಿಯ ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಈ ಬರುವ ಅನೇಕ ವರ್ಷಗಳಲ್ಲಿ ಬರುವಂತಹ ಯುಗಾದಿಯನ್ನು ಆಚರಣೆಯನ್ನು ಮಾಡೋಣ ಅಂತ ಹೇಳ್ತಾ, ಇಂತಹ ಒಂದು ಜ್ಞಾನ ಕಾರ್ಯವನ್ನು ನಮ್ಮ ಜ್ಞಾನವಾಹಿನಿಯ ತಂಡದವರು ವಿಶೇಷವಾಗಿ ಎಲ್ಲರೂ ಒಬ್ಬರಲ್ಲ ಇಬ್ಬರಲ್ಲ ಅನೇಕರು ಸೇರಿ ಈ ಒಂದು ವಿಶೇಷವಾದಂತಹ ಜ್ಞಾನವನ್ನು ಎಲ್ಲರಿಗೂ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಜ್ಞಾನವನ್ನು ತಿಳಿಸಿಕೊಡೋದು ಅಂದರೆ ಯೂಟ್ಯೂಬ್ ಮೂಲಕವಾಗಿ ಹೀಗೆ ಅನೇಕ ಹೊರಗಿನ ಜಗತ್ತಿಗೆ ಎಲ್ಲರಿಗೂ ಕೂಡ ತಿಳಿಯುವಂತೆ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜ್ಞಾನವಾಹಿನಿಯವರು. ಹೀಗಾಗಿ ಅವರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.